ನಮಸ್ತೆ ವೀಕ್ಷಕರೇ, ಓಂ ಗುರುದತ್ತಾತ್ರಾಯ ನಮಃ. ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಪಂಚಮ ಸ್ಥಾನದಲ್ಲಿ ಗುರು ಕೂತರೆ ಅಂದರೆ ಲಗ್ನದಿಂದ 5ನೇ ಮನೆ, ನಿಮ್ದು ಯಾವುದು ಲಗ್ನ ಇದೆ ಲಗ್ನ ನೋಡ್ಕೊಳ್ಳಿ. ಲಗ್ನದಿಂದ 5ನೇ ಮನೆ 1 2 3 4 5 ಎಣಿಸ್ಕೊಂಬನ್ನಿ. ಲಗ್ನದಿಂದ 5ನೇ ಮನೆಯಲ್ಲಿ ಗುರು ವಿಧಾನ ಯಾವ ರೀತಿ ಫಲ ಇರುತ್ತೆ ನೋಡ್ತಾ ಹೋಗೋಣ ವೀಕ್ಷಕರೇ. ಯಾವ ರೀತಿ ಅಂದರೆ ಗುರು ಬಂದು ಪಂಚಮ ಸ್ಥಾನದಲ್ಲಿ ಕೂತರೆ ಏನೇನು ಫಲ ಆಗ್ಬೋದು, ಯಾವ ರೀತಿ ಇರ್ತಕ್ಕಂಥದ್ದು ಅಂದರೆ ತುಂಬ ಜಯಶಾಲಿಗಳಾಗಿರ್ತಾರೆ. ಜ್ಞಾನಕಾರಕ ಗುರು ಮತ್ತು ಬ್ರಹ್ಮಾಂಡದಲ್ಲಿ ಗ್ರಹಗತಿಗಳಲ್ಲಿ ನವಗ್ರಹಗಳಲ್ಲಿ ಕೂಡ ತುಂಬ ದೊಡ್ಡ ಗ್ರಹ, ಬಹುದೊಡ್ಡ ಗ್ರಹ ಅಂದರೆ ಗುರುಗ್ರಹ ಬಂದು ಪಂಚಮ ಸ್ಥಾನದಲ್ಲಿ ಬಂದು ಕೂತರೆ 5ನೇ ಮನೆಯಲ್ಲಿ ಕೂತರೆ ತುಂಬ ಜಯಶಾಲಿಗಳಾಗಿರ್ತಕ್ಕಂಥದ್ದು. ಅವರು ಮಾಡ್ತಕ್ಕಂಥ ಆಗುಹೋಗು ಕೆಲಸಗಳಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಯಶಸ್ವಿಯಾಗಿರ್ತಾರೆ. ಯಾಕಂದರೆ ತ್ರಿಕೋನ ಸ್ಥಾನ ಅಂತ ಕರಿತೀವಿ. 1ನೇ ಮನೆ 4ನೇ ಮನೆ 7ನೇ ಮನೆ 10ನೇ ಮನೆ ಕೇಂದ್ರ ಸ್ಥಾನ ಆದರೆ, ಮತ್ತು 1ನೇ ಮನೆ 5ನೇ ಮನೆ 9ನೇ ಮನೆ ತ್ರಿಕೋನ. ಕೇಂದ್ರ ತ್ರಿಕೋನಗಳಲ್ಲಿ ಬರ್ತಕ್ಕಂಥ ಗ್ರಹ ಶುಭ ಗ್ರಹನೇ ಆಗಿರೋದ್ರಿಂದ ಪಂಚಮ ಸ್ಥಾನದಲ್ಲಿ ಬಂದು ಕೂತಾಗ ಯಶಸ್ವಿಯಾಗಿರ್ತಕ್ಕಂಥ ಜೀವನನ ಮಾಡ್ತಕ್ಕಂಥದ್ದು ವೀಕ್ಷಕರೇ, ಗುರು ಬಂದು ಪಂಚಮ ಸ್ಥಾನದಲ್ಲಿ ಕೂತಾಗ. ಆಮೇಲೆ ತುಂಬ ಮಕ್ಕಳ ಫಲ ಇರ್ತಕ್ಕಂಥದ್ದು, ಬಹುಜನ ಸತ್ಪುತ್ರರಾಗ್ತಾರೆ, ಉತ್ತಮವಾದ ಪುತ್ರ ಸಂತಾನ ಆಗ್ತಕ್ಕಂಥದ್ದು. ಯಾಕಂದರೆ ಪಂಚಮ ಸ್ಥಾನಕ್ಕೆ ಕಾರಕ ಗ್ರಹ ಗುರು, ಪಂಚಮಕ್ಕೆ ಕಾರಕ ಗ್ರಹ ಮತ್ತು ಪುತ್ರ ಕಾರಕ ಗುರು, ಪಂಚಮಾಧಿಪತಿ ಪಂಚಮದಲ್ಲಿ ಅಂತ ಕರಿತೀವಿ. ಇದ್ದಾಗ ಕಾರಕ ಗ್ರಹ ಬಂದು ಪಂಚಮದಲ್ಲಿ ಕೂತಾಗ, ಪುತ್ರ ಕಾರಕ ಗುರು ಪಂಚಮ ಸ್ಥಾನದಲ್ಲಿ ಕೂತಾಗ ತುಂಬ ಸತ್ಪುತ್ರರು, ಸದ್ಗುಣಶೀಲರು ಮತ್ತು ಬ್ರಹ್ಮಪುತ್ರರು ಉಳ್ತಕ್ಕಂಥದ್ದು ವೀಕ್ಷಕರೇ, ಉತ್ತಮವಾದ ಮಕ್ಕಳ ಫಲ ಲಭಿಸ್ತಕ್ಕಂಥದ್ದು. ಆನಂತರ ಈ ತುಂಬ ರಿಚ್ ಪೀಪಲ್ ಆಗಿರ್ತಾರೆ. ಆಲ್ಮೋಸ್ಟ್ ಗೆಸ್ ಮಾಡಿರಿ, ಅಥವಾ ಇಲ್ವಾ ಬಡತನದಲ್ಲೇ ಹುಟ್ಟಿದರೂ ಕೂಡ ಆ ಕುಟುಂಬ ಒಂದು ಶ್ರೀಮಂತಿಕೆಯ ಸ್ಥಾನಕ್ಕೆ ಹೋಗುತ್ತೆ. ರಿಚ್ ಆಗಿ 0 ಸ್ಟಾರ್ಟ್ ಆಗಿ ಎಂಡ್ ಆಫ್ ದಿ ಡೇ ಐಷಾರಾಮಿ ಜೀವನ ಮಾಡ್ತಕ್ಕಂಥದ್ದು. 5ನೇ ಮನೇಲಿ ಇರ್ತಕ್ಕಂಥ ಗುರು ಬಂದು ಕೂತಾಗ ತುಂಬ ಯಶಸ್ವಿಯಾಗಿ ಆಗ್ತಕ್ಕಂಥದ್ದು ವೀಕ್ಷಕರೇ. ಆಮೇಲೆ ಈ ಕೆಲವೊಂದು ಲಕ್ ಅಂತ ಕರಿತೀವಲ್ಲ, ಲಾಟ್ರಿ, ರೇಸ್, ಜೂಜು, ಈ ರೀತಿಯಾಗಿ ಸರ್ವೇ ಸಾಮಾನ್ಯವಾಗಿ 100ಕ್ಕೆ 80% ಅವರಿಗೆ ಲಕ್ ಫೇವರ್ ಆಗ್ತಕ್ಕಂಥದ್ದು. ಅನ್ಎಕ್ಸ್ಪೆಕ್ಟೆಡ್ ಅಮೌಂಟ್ ಸಡನ್ನಾಗಿ ಗೊತ್ತಿರಲ್ಲ, ಅದು ಹೆಂಗೆ ಬರುತ್ತೋ ಗೊತ್ತಿರಲ್ಲ, ಈ ರೀತಿಯಾಗಿ ರಿಫ್ಲೆಕ್ಟ್ ಆಗ್ತಕ್ಕಂಥದ್ದು ಕ್ಯಾಶ್, ಆರ್ಥಿಕವಾಗಿ ಅನ್ಎಕ್ಸ್ಪೆಕ್ಟೆಡ್ಡಾಗಿ ದುಡ್ಡು ಕೂಡ ಬರ್ತಕ್ಕಂಥದ್ದು ವೀಕ್ಷಕರ ಪಂಚಮ ಸ್ಥಾನದಲ್ಲಿ ಬಂದು ಗುರು ಕೂತಾಗ. ಆಮೇಲೆ ಯಥೇಚ್ಛವಾಗಿ ದುಡ್ಡನ್ನು ಸಂಪಾದಿಸ್ತಾರೆ, ತುಂಬ ದುಡ್ಡು ಮಾಡ್ತಾರೆ ಜೀವನದಲ್ಲಿ. ಸದ್ಗುಣಿಗಳು, ತುಂಬ ಉತ್ತಮವಾದಂಥ ವ್ಯಕ್ತಿತ್ವ, ಸಮಾಜದಲ್ಲಿ ಬಹಳ ಗೌರವಾನ್ವಿತವಾದಂಥ ವ್ಯಕ್ತಿಯಾಗಿರ್ತಾನೆ. ಮಾನ ಮರ್ಯಾದೆ ಈ ರೀತಿಯಾಗಿ ಒಂದು ಶುಭವಾಗಿ ಪಾಸಿಟಿವ್ ಆಗಿ ಸಮಾಜಕ್ಕೆ ಒಂದು ಯಶಸ್ವಿಯಾಗದ ಒಂದು ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಕಾಣುತ್ತೆ ವೀಕ್ಷಕರೇ ಪಂಚಮದಲ್ಲಿರ್ತಕ್ಕಂಥ ಗುರು ಬಂದಾಗ ಜಾತಕದಲ್ಲಿ. ಆನಂತರ ಮಿತ ಆಹಾರಿಗಳು, ಸ್ವಲ್ಪ ಊಟ ಮಾಡ್ತಕ್ಕಂಥದ್ದು, ಯಥೇಚ್ಛವಾಗಿ ಊಟದ ಹಂಬಲ ಇರೋದಿಲ್ಲ, ತೃಪ್ತಿ ರುಚಿಕರವಾಗಿರ್ತಕ್ಕಂಥದ್ದು ಸ್ವಲ್ಪ ಇದ್ದರೆ ಸಾಕು, ಈ ರೀತಿಯಾಗಿ ನಿಧಾನವಾಗಿ ಸ್ವಲ್ಪ ಆಹಾರ ಊಟ ಮಾಡ್ತಕ್ಕಂಥದ್ದು ವೀಕ್ಷಕರು. ಇವರು ಹೆಲ್ತಲ್ಲಿ ಬಂದು ನೋ ಪ್ರಾಬ್ಲಮ್, ಎವರಿಗ್ರೀನ್, ಯಾವಾಗಲೂ ಬೈ ಬರ್ತ್ ಟು ಡೆತ್ ಅಂತ್ಯಕಾಲದವರೆಗೂ ಕೂಡ ತುಂಬ ಆರೋಗ್ಯವಂತರಾಗಿರ್ತಾರೆ. ಯಾಕಂದರೆ ಗುರು ಬಂದು ಪಂಚಮ ಸ್ಥಾನದಲ್ಲಿ ಕೂತಾಗ 5ನೇ ಮನೆ ಹೆಲ್ತಿಗೆ ಕಾರಕ, ಎಂಟರ್ಟೈನ್ಮೆಂಟ್ ಹೌಸ್ ಅಂತ ಕರಿತೀನಲ್ಲ, 5ನೇ ಮನೆಯಲ್ಲಿ ಬಂದು ಗುರು ಕೂತಾಗ ಉತ್ತಮವಾದಂಥ ಆರೋಗ್ಯ. ಫಾರ್ ಎಕ್ಸಾಂಪಲ್, ಯಾವುದು ಕಾಯಿಲೆನೇ ಬರಲ್ಲ ಅಂತಲ್ಲ, ಏನೇ ಕಾಯಿಲೆ ಬಂದರೂ ಕೂಡ ತನ್ನಷ್ಟಿಗೆ ತಾನೇ ಬಾಡಿಲಿ ರೀಪ್ರೊಡ್ಯೂಸ್ ಆಗ್ತಕ್ಕಂಥದ್ದು. ರೋಗ ನಿರೋಧಕ ಶಕ್ತಿಗೆ ಕಾರಕ ಗುರು, ಮೆಡಿಸನನ್ನು ತಾನೇ ಕೊಟ್ಕೊತಾನೆ. ಪಂಚಮದಲ್ಲಿದ್ದಾಗ ಆ ರೀತಿಯಾಗಿ ಆಗ್ತಕ್ಕಂಥದ್ದು ವೀಕ್ಷಕರೇ, ತುಂಬ ಉತ್ತಮವಾದ ಆರೋಗ್ಯ ಇರ್ತಕ್ಕಂಥದ್ದು. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಆಸಕ್ತಿ ಇರ್ತಕ್ಕಂಥ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಗುರುದತ್ತ.